ನಮಸ್ಕಾರ ರೀ. ಈಗ ಭಾಳ ಮಂದಿ ಬೋಟ್ನಾಗ ಹೋಗಿ ಕಾಣಿಸ್ತಾವ, ಬೋಟ್ನಾಗ ಹೋಗ್ಬೇಕು ಅನ್ಕೋತಾರ. ಅದು ಗೊತ್ತಿಲ್ಲ ಯಾವ ಡಿಪಾರ್ಟ್ಮೆಂಟ್ ಬೋಟ್ನಾಗ ಯಾವ ಡಿಪಾರ್ಟ್ಮೆಂಟ್ ಇರ್ತಾವ, ಎಂಥ ಕೆಲಸಗಳು ಇರ್ತಾವ, ಕಲ್ತವ್ರಿಗೆ ಎಂಥ ಕೆಲಸ ಇರ್ತಾವ, ಸ್ವಲ್ಪ ಕಲ್ತವ್ರಿಗೆ ಎಂಥ ಕೆಲಸ ಇರ್ತಾವ ಅಂತ ಇದೆಲ್ಲ ಡಿಟೇಲ್ ಆಗಿ ವಿಡಿಯೋದಾಗ ಹೇಳ್ತೀನಿ. ಈ ವಿಡಿಯೋ ಫಸ್ಟ್ ನೋಡೋದ್ರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಇರ್ತಲ್ಲ ಅದು ಗಂಟೆ ಅದು ಪ್ರೆಸ್ ಮಾಡ್ರಿ. ಯಾಕಂದ್ರೆ ಮುಂದಿನ ಸರಿ ವಿಡಿಯೋ ತಗೊಂಡಾಗ ನಿಮ್ಮ ಮೊಬೈಲ್ ಆಟೋಮೆಟಿಕ್ ನೋಟಿಫಿಕೇಶನ್ ಬರ್ತೈತ್ರಿ ಫ್ರೆಂಡ್ಸ್. ನಡೀರಿ ವಿಡಿಯೋ ಚಾಲು ಮಾಡೋಣ. ನೋಡ್ರಿ, ನನ್ನ ಹೆಸರ ಬಸ್ಸು ಅಂತ. ನಾನು ಹುಣಸಿ ತಾಲೂಕಿನ ಮಾಳೂರು ಊರಲ್ಲಿ ನಾನು ಬೋಟ್ನಾಗ ಕೆಲಸ ಮಾಡ್ತೇವೆ. 13 ವರ್ಷ ಆಯ್ತ್ರಿ. ಎಲ್ಲಾ ಕಡೆ ತಿರುಗಾಡಿ ನಮ್ಮ ಬೋಟ್ ಎಲ್ಲಾ ಕಡೆ ಹೋಗುತ್ತೆ. ಭಾಳ ಕಂಪನಿ ಕೆಲಸ ಮಾಡಿದ್ರಿ, ಭಾಳ ವರ್ಲ್ಡ್ ಅಂತ ತಿರುಗಾಡಿ ಬಂದಿ. ನೋಡ್ರಿ, ಭಾಳ ಎಕ್ಸ್ಪೀರಿಯನ್ಸ್ ಐತ್ರಿ ಅವ್ರಿಗೆ. ಆ ಎಕ್ಸ್ಪೀರಿಯನ್ಸ್ ಮೇಲೆ ಈ ವಿಡಿಯೋ ತಯಾರಕತ್ತೀನಿ. ನೋಡ್ರಿ, ಈ ಬೋಟ್ನಾಗ ಹೋಗ್ಬೇಕಂದ್ರೆ ನಿಮ್ಗೆ 10th ಪಾಸ್ ನಡೀತಿ, 12th ಪಾಸ್ ನಡೀತಿ ಮಿನಿಮಮ್ ಅಂತ ಹೇಳ್ತೀನಿ. PUC ಪಾಸ್ ಆಗಿದ್ರೆ ನಿಮ್ಗೆ ಯಾವ ಕೆಲಸ ಸಿಗ್ಬೋದು ಅಂತ ಎಲ್ಲಾ ಕೆಳಗಿನ ಪೋಷನ್ ಇರ್ತದೆ. ಆ ಎಲಿ ಯುಟಿಲಿಟಿ ಅಂತ ಅದು ಕಿಚನ್ದಾಗ ಕೆಲಸ ಇರ್ತದ್ರಿ. ಕಿಚನ್ ಸಾಫ್ ಮಾಡೋದು, ಸಾಮಾನು ಮೆಷಿನ್ದಾಗ ಹಾಕಿ ಬಾಂಡೆ ಸಾಮಾನು ತೊಳೆಯೋದು, ಚೆಫ್ಗಳು ಕರೆದ್ರಂತ್ರ ಅವ್ರಿಗೆ ಹೆಲ್ಪ್ ಮಾಡೋದು, ಹೋಗಿ ಇದು ಎಲಿ ಯುಟಿಲಿಟಿ ಕೆಲಸ. ಆಮೇಲೆ ಅಂದ್ರೆ ವೇಟರ್ ಕೆಲ್ಸಕ್ಕೂ ಹೋಗ್ಬೋದ್ರಿ ನೀವು. ಊಟ ಒಯ್ಕೊಳಕ್ಕೆ ಪ್ಯಾಸೆಂಜರ್ಗಳಿಗೆ ಊಟ ಒಯ್ಕೊಡೋದು ವೇಟರ್ ಕೆಲಸ. ವೇಟರ್ ಅಂತ ಅಲ್ಲಿ ಹೋಟೆಲ್ನ ಪಟ್ಟು ಇರ್ತಾರಲ್ಲ ವೇಟರ್ ಅಂತ ಕೆಲ್ಸಕ್ಕೂ ಹೋಗ್ಬೋದು. ಆಮೇಲೆ 3ನೇ ನಂಬರ್ ಹೌಸ್ ಕೀಪಿಂಗ್ ಹೋಗ್ಬೋದ್ರಿ ನೀವು. ರೂಮ್ ಸ್ವಚ್ಛ ಮಾಡಕ್ಕೆ. ಈಗ ಮನಿ ಹೆಂಗ್ ಸ್ವಚ್ಛ ಮಾಡ್ತಾರೆ, ಅಲ್ಲಿ ರೂಮ್ ಇರ್ತಾರ ಬೋಟ್ನಾಗ. ಒಂದು 5,000 ರೂಮ್ ಇರ್ತಾರೆ ಒಂದು ಬೋಟ್ನಾಗ. ಅವ್ರ ರೂಮ್ ಸ್ವಚ್ಛ ಮಾಡೋದ್ರಿ, ಬೇಡಿಂಗ್ ಮಾಡಿದ್ದು ರೂಮ್ ಸ್ವಚ್ಛ ಮಾಡೋದು ಅಂತ ಕೆಲ್ಸಕ್ಕೂ ಹೋಗ್ಬೋದ್ರಿ ನೀವು. ಆಮೇಲೆ ರಿಸೆಪ್ಷನ್ ಅದ್ರ ಕೆಲ್ಸಕ್ಕೂ ಹೋಗ್ಬೋದ್ರಿ ನೀವು. ಡಿಲವರಿ ಆಸಾಗ್ರಿ ಅದಕ್ಕೂ ಹೋಗ್ಬೋದ್ರಿ ನೀವು. 12ನೇ ಪಾಸ್ ಆಗಿದೆ. ಬಟ್ಲರಿಗೂ ಹೋಗ್ಬೋದ್ರಿ. VIP ಪರ್ಸನ್ ಯಾರ ಬರ್ತಾರಲ್ಲ ಅವ್ರು ಟೇಕ್ ಕೇರ್ ಮಾಡೋದು ಬಟ್ಲರ್ ಅಂತಾರೆ, ಅದಕ್ಕೂ ಹೋಗ್ಬೋದು. ಎಂಟರ್ಟೈನ್ಮೆಂಟ್ ಡಾನ್ಸ್ ಬರ್ತಾರೆ, ಅದಕ್ಕೂ ಹೋಗ್ಬೋದ್ರಿ ನೀವು. ಟೇಲರ್ಗಳು ಅವ್ರು ಅದನ್ನ ಕೆಲಸ ಇರ್ತದ್ರಿ. ಲಾಂಡ್ರಿ ಮ್ಯಾನ್ ಅದನ್ನೂ ಇರ್ತದ್ರಿ. ಎಲ್ಲಿ ಕೆಲಸ ರೀ ಅದನ್ನು ಹೋಗ್ಬೋದ್ರಿ ನೀವು. ಮಸಾಜ್ ಮಾಡೋರು ಅದಕ್ಕೂ ಇರ್ತದೆ ಕೆಲಸ ರೀ. ಇವೆಲ್ಲಾ ಕೆಲಸಕ್ಕೂ 10th 12th ಪಾಸ್ ಬೇಕ್ರಿ. ಸ್ವಲ್ಪ ಹೋಟೆಲ್ ಎಕ್ಸ್ಪೀರಿಯನ್ಸ್ ಬೇಕು ನೋಡ್ರಿ. ಎಲ್ಲ ಈಗ ಅಪ್ಲೈ ಮಾಡ್ಬೋದ್ರಿ ಎಲ್ಲಾ ಕೆಲ್ಸಕ್ಕ. ಈಗ ಭಾಳ ಕಲ್ತವ್ರ ಕೆಲಸ ಯಾವ್ದಪ್ಪ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಕಾಸ್ಟ್ ಕಂಟ್ರೋಲರ್ ಇರ್ತದೆ, ಡಾಕ್ಟರ್ ಇರ್ತಾರ್ರಿ, ನರ್ಸ್ಗಳು ಇರ್ತಾವ್ರಿ, ಪ್ರೊವಿಷನ್ ಮಾಸ್ಟರ್ ಅಂತ ಇರ್ತಾರ್ರಿ, ಚೀಫ್ ಇಂಜಿನಿಯರ್ ಇರ್ತಾರ್ರಿ, ಫಸ್ಟ್ ಇಂಜಿನಿಯರ್, ಸೆಕೆಂಡ್ ಇಂಜಿನಿಯರ್, ರೆಫ್ರಿಜರೇಷನ್ ಇಂಜಿನಿಯರ್. ರೆಫ್ರಿಜರೇಷನ್ ಇವ್ರು ಫ್ರಿಜ್ ರಿಪೇರಿ ಮಾಡೋರು ಅವ್ರ ಇಂಜಿನಿಯರ್ ಇರ್ತಾನೆ. ಭಾಳ ಸಾಲಿ ಕಲ್ತಿರ್ಬೇಕು ನೋಡ್ರಿ. ಈಗ ಭಾಳ ಸಾಲಿ ಕಲ್ತರಿ ಇವೆಲ್ಲ ಇದು ಎಕ್ಸ್ಪೀರಿಯನ್ಸ್ ಆ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಇವ್ ನಮ್ಮಂತ ಊರಲ್ಲಿ ಮಂದಿ ಇರ್ತಾರಲ್ಲ 12ನೇ ಅಂತ ಕೆಲಸ ಇವೆಲ್ಲ ಅಂತರಿ ಅಂತ ಫಸ್ಟ್ ಹೇಳಿದ್ರೆ ಅವೆಲ್ಲ ಕೆಲ್ಸಕ್ಕೆ ಎಲ್ಲ ಹೋಗ್ಬೋದು ಫ್ರೆಂಡ್ಸ್. ಇವೆಲ್ಲ ಕೆಲಸ ಹೆಂಗೆ ಅಪ್ಲೈ ಮಾಡಬೇಕು, ಯಾವ ಕ್ವಾಲಿಫಿಕೇಶನ್ ಬೇಕು, ಎಷ್ಟು ಪಗಾರ ಸಿಗ್ತೈತಿ, ಎಲ್ಲಿದ್ರೆ ಅಪ್ಲೈ ಮಾಡಬೇಕು ಅಂತ ಎಲ್ಲ ಮುಂದಿನ ವಿಡಿಯೋದಾಗ ಹೇಳ್ತೇನೆ. ಈ ವಿಡಿಯೋ ನಿಮ್ಮ ಚಾನಲ್ ಅನ್ಸಲ್ಲ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡ್ರಿ. ನಿಮ್ಮ ದೋಸ್ತರು ಕೂಡ ಶೇರ್ ಮಾಡ್ರಿ. ಯಾಕಂದ್ರೆ ನಿಮ್ಮ ದೋಸ್ತರು ಸ್ವಲ್ಪ ನೋಡ್ತಾರೆ, ಯಾವಾಗಲೂ ಸ್ವಲ್ಪ ನಾಲೆಜ್ ಬರ್ತದ್ರಿ. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.